ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರಿಯರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಾನು ವಂದಿಸ್ತೇನೆ. ಈ ಕಾರ್ಯಕ್ರಮಗಳನ್ನು ನೀವು ಕೇಳಿ ವೀಕ್ಷಿಸಿ ಇದರ ಮೂಲಕ ಆತ್ಮೀಕ ಲಾಭವನ್ನು ಪಡೆದುಕೊಂಡಿದ್ದರೆ ದಯಮಾಡಿ ನಿಮ್ಮ ಅನಿಸಿಕೆಗಳನ್ನು ಅಥವಾ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ, ನೀವು ಕೇಳಿದಂಥ ಈ ವಾಕ್ಯದ ಹಿನ್ನೆಲೆಯಲ್ಲಿ ನಿಮಗೆ ಹೆಚ್ಚಿನ ತಿಳುವಳಿಕೆಗಳು ಏನಾದರೂ ಬೇಕಾಗಿದ್ದಲ್ಲಿ ದಯಮಾಡಿ ನಮಗೆ ಕರೆ ಮಾಡಿರಿ. ಆದರೆ ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಕರೆ ಮಾಡಬೇಡ್ರಿ. ಕಾರ್ಯಕ್ರಮದ ಅಂತ್ಯದ ಭಾಗದಲ್ಲಿ ಮಾತ್ರ ಕರೆ ಮಾಡಿದರೆ ನಾನು ಆ ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ಇವಾಗ ನಾವು ಪ್ರಾರ್ಥಿಸೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಪರಲೋಕದಲ್ಲಿರತಕ್ಕಂಥ ಶ್ರೇಷ್ಠ ದೇವರನ್ನು ಆರಾಧನೆ ಮಾಡುವಂಥ ಒಂದು ಚಿತ್ರ ಈ ದಿವಸ ನೀನು ನಮ್ಮ ಗಮನಕ್ಕೆ ತರುತ್ತಿದ್ದಿ. ಪರಲೋಕದಲ್ಲಿರತಕ್ಕಂಥ 24 ಮಂದಿ ಹಿರಿಯರು ದೇವರಿಗೆ ಸಲ್ಲಿಸಿದಂಥ ಆರಾಧನೆಯ ಒಂದು ಚಿತ್ರ ಇವಾಗ ನಮ್ಮ ಮುಂದಕ್ಕೆ ಬಂದಿದೆ. ನಾವಿದನ್ನು ಅಧ್ಯಯನ ಮಾಡುವಾಗ ಕರ್ತನೇ ನಮಗೆ ಹೆಚ್ಚಿನ ಬೆಳಕನ್ನು ಕೊಡು ಸ್ವಾಮಿ. ನಾವು ಈ ವಿಚಾರದ ಸತ್ಯಗಳನ್ನು ಅರಿತುಕೊಂಡು ನಿನಗೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ನಮ್ಮ ಆರಾಧನೆಯು ಅದು ನಿನಗೆ ಒಪ್ಪಿತವಾದ ಆರಾಧನೆಯಾಗಿ, ಜೀವಸ್ವರೂಪನಾದಂಥ ದೇವರೇ ನಿನಗೆ ಒಬ್ಬನಿಗೆ ಮಾತ್ರವೇ ಸಲ್ಲತಕ್ಕಂಥ ಆರಾಧನೆಯಾಗಿ ಇರಲಿಕ್ಕಾಗುವಂತೆ ಕೃಪೆ ಮಾಡು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ, ನಾವು ಕಳೆದ ಸಾರಿ 17ನೇ ವಚನವನ್ನು ನಾವು ಆಲೋಚನೆ ಮಾಡಿದ್ದೇವೆ. ಇವಾಗ 18ನೇ ವಚನಕ್ಕೆ ನಾವು ಬರೋಣ. 18ನೇ ವಚನ ಓದೋಣ. ಜನಾಂಗಗಳು ಕೋಪಿಸಿಕೊಂಡವು, ನಿನ್ನ ಕೋಪವು ಪ್ರಕಟವಾಯಿತು. ಸತ್ತವರು ತೀರ್ಪು ಹೊಂದುವ ಸಮಯ ಬಂದದೆ. ನೀನು ನಿನ್ನ ದಾಸರಾದ ಪ್ರವಾದಿಗಳಿಗೂ ದೇವ ಜನರಿಗೂ ನಿನ್ನ ನಾಮಕ್ಕೆ ಭಯಪಡುವ ದೊಡ್ಡವರಿಗೂ ಚಿಕ್ಕವರಿಗೂ ಪ್ರತಿಫಲವನ್ನು ಕೊಟ್ಟು ಲೋಕನಾಶಕರನ್ನು ನಾಶ ಮಾಡುವಿ ಎಂದು ಆತನನ್ನು ಆರಾಧಿಸಿದರು. ಸಿ ದೀಸ್ 24 ಎಲ್ಡರ್ಸ್, ಈ 24 ಮಂದಿ ಹಿರಿಯರು, ಸಿ ದೇ ಎಕ್ನಾಲೇಜ್ ಹಿಸ್ ಟ್ರಯಂಫ್. Now, first of all, they showed an interest in worship of God. Number 2, they are very intelligent, in recounting of the ways of God. Who is God? ಬಹಳ ಬುದ್ಧಿವಂತಿಕೆಯಿಂದ ಅವರು ಇವಾಗ ತಮ್ಮ ಜ್ಞಾಪಕಕ್ಕೆ ತಂದು ಆರಾಧಿಸ್ತಾರೆ. Now, when we come to verse 18, now we see that they are acknowledging his triumph. ಆತನ ವಿಜಯೋತ್ಸವದ ಕುರಿತಾಗಿ ಅವರು ತಾವು ಜ್ಞಾಪಕ ಮಾಡಿಕೊಳ್ಳುತ್ತಾರೆ. You know what they say? We read it in Kannada. Let me read it in English. They say, thou hast taken to thee thy great power and hast reigned, and the nations were angry, and their wrath is come. The throne rights of the Lord are not only asserted, they are assured. ನೋಡ್ರಿ, ದೇವರ ಆ ಆಸ್ಥಾನದ, ಆ ಸಿಂಹಾಸನದ ಆ ಒಂದು ವಿಶೇಷವಾದಂಥ ಹಕ್ಕು ಬಾಧ್ಯತೆಗಳು, ಅದನ್ನು ಅವರು ಸ್ಥಾಪನೆ ಮಾಡುವುದು ಮಾತ್ರವೇ ಅಲ್ಲ, ಅದು ಆತನಿಗೆ ಮಾತ್ರವೇ ಸಂಬಂಧಪಟ್ಟದ್ದು ಎಂಬುವಂಥದ್ದನ್ನು ಈಗ ಅವರು ಒತ್ತಿ ಹೇಳ್ತಾ ಇದ್ದಾರೆ. Now, within a few chapters, which we are going to study in very shortly, now all of them, more or less, it's parenthetical. ನಡುವಣ ಪ್ರಸ್ತಾಪವಾಗಿ ಬರತಕ್ಕಂಥ ಈ ಅಧ್ಯಾಯಗಳು, it is the wrath of God where it will be poured out in the emptying of the vials.
ಆ ಬೋಗಣಿಗಳಿಂದ ದೇವರ ರೌದ್ರವು ಸುರಿದು ಬರತಕ್ಕಂಥ ಆ ಮಹಾ ತೀರ್ಪನ್ನು ನಾವೀಗ ಮುಂದಕ್ಕೆ ನೋಡುವುದಕ್ಕಿದ್ದೇವೆ. ಅಂಡ್ ಡು ಯು ನೋ, ಮುಂದಿನ ದಿನದಲ್ಲಿ ನಾವು ಅದನ್ನು ಗಮನಿಸಲಿಕ್ಕಿದ್ದೇವೆ. ಪ್ರಿಯರೇ, ನಮಗೆ ಗೊತ್ತುಂಟಾ? Nothing and nothing will stand before the wrath of God. ದೇವರ ಕೋಪದ ಎದುರಿನಲ್ಲಿ ಯಾವುದು ಕೂಡ ನಿಲ್ಲಕ್ಕೆ ಸಾಧ್ಯವಿಲ್ಲ. The Lord's power is rightly called as the great power. ಆತನ ಬಲವು ಅದು ಖಂಡಿತವಾಗಿಯೂ ಸರ್ವಶಕ್ತವುಳ್ಳಂತ, ಆತನ ಬಲವು ಅದು ಪರಿಪೂರ್ಣವಾದಂಥ ಒಂದು ಬಲವಾಗಿದೆ. ನನ್ನ ಪ್ರಿಯರೇ, ನಾವು ಈ ದಿವಸದಲ್ಲಿ ಇರತಕ್ಕಂಥ ದಿನಗಳು, ನಾವು ಅದನ್ನು ಗಂಭೀರವಾಗಿ ಆಲೋಚನೆ ಮಾಡೋಣ. The Lord is coming to receive no mere constitutional monarchy, but absolute, untrampled, unhindered power. Heaven's ideal form of government for earth is a totalitarian monarchy with complete power vested in the person of the Lord Jesus Christ. ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ಪರಿಪೂರ್ಣವಾದಂಥ ಅಧಿಕಾರವುಳ್ಳಂಥವನಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಈ ಲೋಕವನ್ನು ಆಳತಕ್ಕಂಥ ಏಕೈಕ ಅರಸನಾಗಿ, ಪರಿಪೂರ್ಣ ಬಲ ಆಧಿಪತ್ಯವುಳ್ಳಂಥವನಾಗಿ ಆತನು ಬರುವುದಕ್ಕಿದ್ದಾನೆ ಎಂಬುದನ್ನು ದೇವರ ವಾಕ್ಯ ನಮಗೆ ತಿಳಿಸುತ್ತಾ ಉಂಟು. ನನ್ನ ಪ್ರಿಯರೇ, ನಾವು ಈ ದೇಶದಲ್ಲಿ ನಮ್ಮ ಈ ಜಗತ್ತಿನಲ್ಲಿ ಅನೇಕ ದೇಶಗಳಲ್ಲಿ ಅನೇಕ ರಾಜರು ರಾಣಿಯರು ಅವರಿಗೆ ಅವರ ಕಿರೀಟವನ್ನು ಧರಿಸುವಂಥ ಸಂದರ್ಭದಲ್ಲಿ ಅವರಿಗೆ ಸಲ್ಲಲ್ಪಡುವಂಥ ಗೌರವ ಅದೆಷ್ಟೋ ವಿಶೇಷವಾದದ್ದು. ದಟ್ ಈಸ್ ಕಾಲ್ಡ್ ಆಸ್ ದ ಕ್ರೌನಿಂಗ್ ಸೆರೆಮನಿ. ಕಿರೀಟವನ್ನು ಧರಿಸುವಂಥ ಆ ಒಂದು ದಿನಾಂಕ. ಅಥವಾ ನಮ್ಮ ದೇಶವನ್ನು ನೋಡುವಾಗ ಉನ್ನತವಾದಂಥ ಅಧಿಕಾರಿಗಳು, ನಮ್ಮ ದೇಶದ ಒಂದು ಪ್ರಧಾನಮಂತ್ರಿ ಆಗಲಿ ಅಥವಾ ನಮ್ಮ ದೇಶದ ಯಾವುದೇ ಒಂದು ರಾಷ್ಟ್ರಪತಿ ಆಗಲಿ, ನಮ್ಮ ದೇಶದ ಒಂದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಾಗ ಅವರನ್ನು ಸನ್ಮಾನ ಮಾಡುವಂಥ ಆ ಒಂದು ದಿನ, ಅದೊಂದು ಎಷ್ಟೊಂದು ಗಂಭೀರವಾದಂಥ ಒಂದು ದಿನ. ಆ ದಿವಸದಲ್ಲಿ ಸಂವಿಧಾನಾತ್ಮಕವಾಗಿ ಎಲ್ಲ ಗಣ್ಯರು ಉಪಸ್ಥಿತರಿರತಕ್ಕಂಥ ಒಂದು ದಿನ ಅದಾಗಿದೆ. ಅಷ್ಟು ಮಾತ್ರ ಅಲ್ಲ, ದೇಶ ವಿದೇಶಗಳಿಂದ ಕರೆಯಲ್ಪಡತಕ್ಕಂಥ ಅನೇಕ ಗಣ್ಯರು ಆ ದಿವಸದಲ್ಲಿ ಅವರು ಅದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆದರೆ ನನ್ನ ಪ್ರಿಯರೇ, ದೇವರ ವಾಕ್ಯ ಏನು ಹೇಳ್ತದಂತ ಹೇಳಿದರೆ, ಬರತಕ್ಕಂಥ ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಸಕಾಲದಲ್ಲಿ ಆತನು ಬರುವವನಾಗಿದ್ದಾನೆ. ನಾವು ಈ ದಿವಸದ ಲೋಕದ ವಿದ್ಯಮಾನಗಳನ್ನು ಗ್ರಹಿಸಿಕೊಳ್ಳುವಾಗ ನನ್ನ ಪ್ರಿಯನೇ, ಪುನರಾವರ್ತಿ ನಾನು ಒತ್ತಿ ಒತ್ತಿ ಹೇಳುತ್ತೇನೆ, ಇಟ್ ಈಸ್ ಕಮಿಂಗ್ ದ ಟೈಮ್ ಆಫ್ ದ ಕಮಿಂಗ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಈಸ್ ಸೋ ನಿಯರ್. ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಬರತಕ್ಕಂಥ ಸಮಯವು ಹತ್ತಿರವಾಯಿತು. ಮೊದಲನೇದಾಗಿ ಆತನು ತನ್ನ ಮಕ್ಕಳಿಗಾಗಿ ಈ ಲೋಕಕ್ಕೆ ಆತನು ಬಂದು ರಾಜ್ಯವನ್ನು ಸ್ಥಾಪನೆ ಮಾಡುವಂಥ ದಿನಗಳು ಅದು ಹತ್ತಿರವದೆ. Now you know these 24 elders, they acknowledge his timings. 18ನೇ ವಚನದಲ್ಲಿ ನಾವು ಅದನ್ನೇ ನಾವು ಗಮನಿಸುತ್ತಾ ಇರುವಂತಹದ್ದು. ನಿನ್ನ ಕೋಪವು ಪ್ರಕಟವಾಯಿತು, ಸತ್ತವರು ತೀರ್ಪು ಹೊಂದುವ ಸಮಯ ಬಂದದೆ. The time has come. ನನ್ನ ಪ್ರಿಯರೇ, are you seriously listening to me? The Bible says that the time is coming. What is the time?
ಆತನ ರೌದ್ರವು ತೋರಿಸತಕ್ಕಂಥ ಸಮಯ, ಆತನ ಕೋಪವು ಅದು ಪ್ರಕಟವಾಗತಕ್ಕಂಥ ಸಮಯ. ಯೇಸು ಕ್ರಿಸ್ತನು ರಾಜಾದಿರಾಜನಾಗಿ ಈ ಲೋಕವನ್ನು ಆಳುವುದಕ್ಕಿಂತ ಮುಂಚಿತವಾಗಿ ಆತನ ವಿರೋಧಿಯಾದಂಥ ಕ್ರಿಸ್ತ ವಿರೋಧಿಯು ಕಾಣಿಸಿಕೊಳ್ಳುವುದಕ್ಕಿದ್ದಾನೆ. ಆ ಕ್ರಿಸ್ತ ವಿರೋಧಿ ಸೈತಾನನ ಬಲವನ್ನು ಜಜ್ಜುವಂತ ಪರಮ ಶಕ್ತಿ ಉಳ್ಳವನಾಗಿ ಆತನು ಬರುವುದಕ್ಕಿದ್ದಾನೆ. The wrath of the Lord is going to be seen in this world. ಈ ಲೋಕದಲ್ಲಿ ಈಗ ನಡೆಯತಕ್ಕಂಥ ಅನೇಕ ವಿದ್ಯಮಾನಗಳು, ನನ್ನ ಪ್ರಿಯರೇ, ನಾನು ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಇದರ ಕುರಿತಾಗಿ ನಾನು ಆಗಾಗ ಒತ್ತಿ ಹೇಳುತ್ತಾ ಬಂದಿದ್ದೇನೆ. ಜಗತ್ತಿನಲ್ಲಿ ಈ ದಿವಸದಲ್ಲಿ ನಡೆಯತಕ್ಕಂಥ ವಿದ್ಯಮಾನಗಳು, ನನ್ನ ಪ್ರಿಯರೇ, ಎಷ್ಟೊಂದು ಭಯಂಕರವಾದಂಥ ಸ್ಥಿತಿಯಲ್ಲಿ ಲೋಕ ದಾಟಿ ಹೋಗ್ತಾ ಉಂಟು. ನಮ್ಮ ದೇಶದ ಸ್ಥಿತಿಯನ್ನು ಆಲೋಚನೆ ಮಾಡ್ರಿ. ಜಗತ್ತಿನಲ್ಲಿ ಆಗುತ್ತಿರುವಂಥ ಹವಾಮಾನದ ಏರಿಳಿತಗಳನ್ನು ಸ್ವಲ್ಪ ಆಲೋಚನೆ ಮಾಡ್ರಿ. ಜಗತ್ತಿನ ರಾಜಕಾರಣದಲ್ಲಿ ನಡೆಯುತ್ತಿರುವಂಥ ರಾಜಕಾರಣಗಳನ್ನು ಆಲೋಚನೆ ಮಾಡ್ರಿ. ರಾಷ್ಟ್ರಗಳ ವಿರುದ್ಧವಾಗಿ ನಡೆಯುತ್ತಿರುವಂಥ ಗಲಭೆಗಳು, ಯುದ್ಧಗಳನ್ನು ಆಲೋಚನೆ ಮಾಡ್ರಿ. ಲೋಕದಾದ್ಯಂತ ವಿಧ ವಿಧವಾದಂಥ ರೀತಿಯಲ್ಲಿ ಪ್ರಚಲಿತವಾಗಿ ಬರುತ್ತಿರುವಂಥ ಹೊಸ ಹೊಸ ಕಾಯಿಲೆಗಳ ಕುರಿತಾಗಿ ಆಲೋಚನೆ. ಅನೇಕ ವರ್ಷಗಳವರೆಗೆ ಜನರು ಬಹಳ ಭಯ ಪಡ್ತಿದ್ರು. ಕ್ಯಾನ್ಸರ್, ಮೊದಲು ಟ್ಯೂಬರ್ಕ್ಯುಲೋಸಿಸ್, ಅದಾದ ನಂತರ ಏಡ್ಸ್. ವಿಜ್ಞಾನಿಗಳು ಒಂದೊಂದಕ್ಕೆ ಚಿಕಿತ್ಸೆ ಮದ್ದು ಹುಡುಕಿದ್ರು. ಆದರೆ ಹೊಸ ಹೊಸ ಕಾಯಿಲೆಗಳು ಬರಲಿಕ್ಕೆ ಶುರುವಾಗಿದೆ. ಈಗ ಇತ್ತೀಚೆಗೆ ಆಫ್ರಿಕಾ ದೇಶದಲ್ಲಿ ಬರುತ್ತಿರುವಂಥ ಆ ಚರ್ಮದ ಕಾಯಿಲೆ, ಅದಕ್ಕೆ ಇನ್ನೂ ಮದ್ದು ಹುಡುಕಿಲ್ಲ ಅಂತೆ. ನಮ್ಮ ದೇಶದಲ್ಲಿರತಕ್ಕಂಥ ಅನೇಕ ಜನರು ಆಫ್ರಿಕಾದಿಂದ ಇವಾಗ ಹಿಂದಕ್ಕೆ ಬರುತ್ತಿದ್ದಾರೆ. ಈಗಾಗಲೇ ಅನೇಕ ಜನರು ಮೃತ್ಯುವನ್ನು ಅಪ್ಪಿಕೊಂಡಿದ್ದಾರೆ. ಮನುಷ್ಯನಿಗೆ ಗ್ರಹಿಸುವುದಕ್ಕೆ ಅಸಾಧ್ಯವಾದಂಥ ಕಾಯಿಲೆಗಳು, ಯಾವನಿಗೂ ಕಂಟ್ರೋಲ್ ಮಾಡಲಿಕ್ಕೆ ಆಗದಂಥ ವಿಚಾರಗಳು ಲೋಕವನ್ನು ಪ್ರವೇಶಿಸುತ್ತಾ ಉಂಟು. ಅನೇಕ ಸಾರಿ ದೇವರ ವಾಕ್ಯದ ಸಂದೇಶಗಳನ್ನು ಕೇಳುವಾಗ, ಏನಪ್ಪ ಇವರೇನೋ ಸುಳ್ಳು ಹೇಳ್ತಾ ಇದ್ದಾರೆ, ಇವರೆಲ್ಲ ಕಟ್ಟುಕತೆ ಹೇಳ್ತಾ ಇದ್ದಾರೆ. ಎಷ್ಟೋ ಸಾರಿ ಅನೇಕರು ನನಗೆ ಫೋನ್ ಮಾಡಿ ಹೇಳಿದವರಿದ್ದು, ನೀವೇನು ಇದೆಲ್ಲ ಹೇಳಲಿಕ್ಕೆ ವಿಜ್ಞಾನಿಯ ಎಂಬುದಾಗಿ ಕೇಳಿದವರಿದ್ದಾರೆ. ನಾನದು ಬಹಳ ದೀನತೆಯಿಂದ ಕೊಡುವಂಥ ಉತ್ತರ, ನಾನು ವಿಜ್ಞಾನಿ ಅಲ್ಲ, ಆದರೆ ದೇವರು ತನ್ನ ವಾಕ್ಯದಲ್ಲಿ ತಿಳಿಯಪಡಿಸಿದ ಸತ್ಯದ ಹಿನ್ನೆಲೆಯಲ್ಲಿ ಬರತಕ್ಕಂಥ ದೇವರ ಕೋಪದ ದಿನಗಳು ಹತ್ತಿರವಾಗ್ತಾ ಉಂಟು, ಆ ಸಮಯವು ಬಂದದೆ ಎಂಬಂಥದ್ದನ್ನು ತಿಳಿಸುವಂಥ ಜವಾಬ್ದಾರಿಕೆ ನನಗೆ ಉಂಟು. ದೇವರ ವಾಕ್ಯವನ್ನು ಪ್ರತಿಪಾದಿಸುವಂಥ ದೇವರ ಸೇವಕನಾದಂಥ ನಾನು, ದೇವರ ವಾಕ್ಯದ ಸತ್ಯವನ್ನು ನಿಮ್ಮ ಮುಂದೆ ಕೇಳದಿದ್ದರೆ ದೇವರ ಮುಂದೆ ನಾನು ಅಪರಾಧಿಯಾಗುವೆನು. ನಾನು ದೇವರಿಂದ ಪ್ರಶ್ನೆಗೆ ಉತ್ತರ ಕೊಡಬೇಕಾದಂಥ ದಿನ ಉಂಟು. You know what the Bible says now in verse 18? ನಿನ್ನ ಕೋಪವು ಪ್ರಕಟವಾಯಿತು, ಸತ್ತವರು ತೀರ್ಪು ಹೊಂದುವ ಸಮಯ ಬಂದದೆ. They acknowledge his timing, especially as those timing concern both the crowning of the redeemed and the crushing of the rebels. ಬಿಡುಗಡೆ ಹೊಂದಿದವರನ್ನು ರಕ್ಷಿಸುವಂತ, ಮಾತ್ರವಲ್ಲದೆ ವಿರೋಧಿಗಳನ್ನು ಸದೆಬಡಿಯುವಂತ ಒಂದು ಸಮಯ. They say, you know what they say? ಕನ್ನಡದಲ್ಲಿ ನಾವು ಅದನ್ನು ಓದಿದೆವು. verse 18, and thy wrath is come, and the time of the dead, that they should be judged, and that thou should give reward unto thy servant, the prophets, and to the saints, and them that fear thy name, small and great, and should destroy them which destroy the earth. ನೀನು ನಿನ್ನ ದಾಸರಾದ ಪ್ರವಾದಿಗಳಿಗೂ ದೇವ ಜನರಿಗೂ
ನಿನ್ನ ನಾಮಕ್ಕೆ ಭಯಪಟ್ಟು ಬಡುವಂಥ ದೊಡ್ಡವರಿಗೂ ಚಿಕ್ಕವರಿಗೂ ಪ್ರತಿಫಲವನ್ನು ಕೊಟ್ಟು ಲೋಕನಾಶಕನನ್ನು ನಾಶ ಮಾಡುವಂಥ ಸಮಯ ಬಂದದೆ. ದ ಟೈಮ್ ಹ್ಯಾಸ್ ಕಮ್. The martyrs of God, the messengers of God, and the men of God, and the multitudes of God will stand before the living God, for the time has come that they may be rewarded for their faithfulness. ನನ್ನ ಪ್ರಿಯರೇ, ರಕ್ತ ಸಾಕ್ಷಿಗಳಾಗಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟಂತ ಒಂದೇ ಒಂದು ಕಾರಣಕ್ಕಾಗಿ ಈ ದಿವಸದಲ್ಲಿ ಜಗತ್ತಿನಾದ್ಯಂತ ಎಷ್ಟು ಲಕ್ಷ ಜನರನ್ನು ವಿರೋಧಿಗಳು ಹತಸಾಕ್ಷಿಗಳನ್ನಾಗಿ ಅವರು ಕೊಂದು ಹಾಕಿದ್ದಾರೆ. Over the past several centuries, how many thousands of millions of Christians have been massacred just for the reason that they have believed in Jesus Christ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟಂತ ಒಂದೇ ಒಂದು ಕಾರಣ, ನಾಟ್ ಬಿಕಾಸ್ ದಟ್ ದೇ ಹ್ಯಾವ್ ಡನ್ ಎನಿಥಿಂಗ್ ರಾಂಗ್, ಬೇರೆ ಯಾವ ಅಪರಾಧವನ್ನು ಅವ್ರು ಮಾಡಲಿಲ್ಲ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟು. ಆದರೆ ಅವರು ರಕ್ತ ಸಾಕ್ಷಿಗಳಾಗಿ ಸತ್ತರು. ದೇ ವರ್ ದ ಮೆಸೆಂಜರ್ಸ್ ಆಫ್ ಗಾಡ್. ಅವರು ದೇವರ ವಾಕ್ಯವನ್ನು, ಸಂದೇಶವನ್ನು ಅವರು ಕೊಟ್ಟರು. ಅವರು ದೇವರ ಜನರಾಗಿ ಅವರು ಜೀವಿಸಿದರು. ದೇ ಲಿವ್ಡ್ ಆಸ್ ದ ಮೆನ್ ಆಫ್ ಗಾಡ್. Not only that, there are multitudes of believers. ಲಕ್ಷೋಪಲಕ್ಷ ಯೇಸು ಕ್ರಿಸ್ತನ ಹಿಂಬಾಲಕರು. The time has come. The time has come. The time has come that they will stand before God and they will be rewarded for their faithfulness. ಅವರ ನಂಬಿಗಸ್ತಿಕೆಗಾಗಿ ಅವರಿಗೆ ಬಹುಮಾನ ಸಿಗುವಂಥ ಕಾಲ. May I tell you one thing? The elders, the 24 elders, they take note of this vital truth and they rejoice in it. ಈ 24 ಹಿರಿಯರು ಈ ಒಂದು ವಿಶೇಷವಾದ ಸತ್ಯವನ್ನು ಗಮನದಲ್ಲಿಟ್ಟುಕೊಂಡು ಅವರು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. And the destroyers of the earth, his earth, are to be themselves be destroyed. ಒಂದು ದಿನ ಬಂತು, ದಿನ ಬರ್ತಾ ಉಂಟು, ಸಮಯ ಬಂತು. ಈ ಜಗತ್ತನ್ನು ಹಾಳು ಮಾಡಿದವರು, ಈ ಜಗತ್ತನ್ನು ಹಾಳು ಮಾಡುವುದಕ್ಕೆ ಕಾರಣಕರ್ತರಾದವರು, ಅವರು ತಾವಾಗಿಯೇ ಹಾಳಾಗುವಂಥ ದಿನ ಬಂತು. ಓಹ್, what a great worship that is going on in heaven. These 24 elders, they fall prostrate before God and they remind themselves, oh God, time has come, time has come, time has come. ಸಮಯವು ಬಂತು, ಸಮಯವು ಬಂತು, ಸಮಯವು ಬಂತು. ಯಾವುದರ ಸಮಯ? ಜೀವ ಸ್ವರೂಪನಾದ ಸರ್ವಶಕ್ತನಾದಂಥ ದೇವರು ಆಳುವ ಸಮಯ. ಆತನ ವಿರೋಧಿಗಳು ನಾಶವಾಗುವಂಥ ದಿನ. ನನ್ನ ಪ್ರಿಯರೆಂಥ ಒಂದು ಗಂಭೀರವಾದಂಥ ಸತ್ಯಾಂಶ. ಫೈನಲಿ ವರ್ಸ್ 19, ಆಗ ಪರಲೋಕದಲ್ಲಿರುವ ದೇವಾಲಯ ತೆರೆಯಿತು. ಆತನ ಆಲಯದಲ್ಲಿ ಆತನ ಒಡಂಬಡಿಕೆಯ ಮಂಜೂಷವು ಕಾಣಿಸಿತು. ಇದಲ್ಲದೆ ಮಿಂಚುಗಳು, ವಾಣಿಗಳು, ಗುಡುಗಳು, ಮುಂಕಪ್ಪು, ದೊಡ್ಡ ಆನೆಕಲ್ಲಿನ ಮಳೆ ಉಂಟಾದವು. ಫೈನಲಿ the 24 elders are instrumental in their relation to the will of God. ದೇವರ ಚಿತ್ತಕ್ಕೆ ಅವರು ಒಳಗಾಗಿರುತ್ತಾರೆ. You know, we read it in Kannada now. And the temple of God was opened in heaven. And there has been seen in the temple the ark of his testament. And there were lightnings, voices and thunderings, and an earthquake, and a great hail. Over and over again, you know, things are opened in this book. ಈ ಪುಸ್ತಕದಲ್ಲಿ ಅನೇಕ ವಿಚಾರಗಳದು
ತೆರೆಯಲ್ಪಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ನಾವು ನೋಡಿದ ಪ್ರಕಾರವಾಗಿ 4ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡಿದೆವು, ಬಾಗಿಲು ತೆರೆಯಲ್ಪಟ್ಟಿತು. 6ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು, ಮುದ್ರೆಗಳು ಅಲ್ಲಿ ತೆರೆಯಲ್ಪಟ್ಟಿತು. 9ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು, ಅಧೋಲೋಕವು ತೆರೆಯಲ್ಪಟ್ಟಿತು. ಆಮೇಲೆ 11ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ದ ಟೆಂಪಲ್ ಈಸ್ ಓಪನ್, ಬಾಗಿಲು ತೆರೆಯಿತು, ಮುದ್ರೆಗಳು ತೆರೆಯಿತು, ಅಧೋಲೋಕವು ತೆರೆಯಿತು. ಇವಾಗ ದೇವಾಲಯದ ಹೌದು ತೆರೆಯಿತು. The tabernacle of the testimony, the holy of holies is opened and the books are opened. 20ನೇ ಅಧ್ಯಾಯಕ್ಕೆ ಬರುವಾಗ ಪುಸ್ತಕಗಳು ತೆರೆಯಿತೆಂಬುದಾಗಿ ನಾವು ನೋಡ್ತೇವೆ. ಇದರ ಅರ್ಥ ಏನು ಪ್ರಿಯರ್? ನನ್ನ ಮಾತನ್ನು ಮುಗಿಸುವ ಮೊದಲು, here is open up to human view the true eternal temple in the heavens. ಪರಲೋಕದಲ್ಲಿರುವಂಥ ಆ ನಿತ್ಯ ಆಲಯ ಅದು ತೆರೆಯಲ್ಪಟ್ಟಿತು. The opening of the temple displays the ark which in the Old Testament time was always concealed. ದೇವದರ್ಶನ ಗುಡಾರ ಹಳೆಯ ಒಡಂಬಡಿಕೆಯಲ್ಲಿ ಅದು ಬಹಳ ಗುಪ್ತವಾಗಿಡಲ್ಪಟ್ಟಿತು. Thus signifying that God is about to act on behalf of the beleaguered Israel. ಪ್ರಿಯರೇ, ಇಸ್ರಾಯೇಲ್ ವಿಚಾರ ಕೇಳ್ತಾ ಇದ್ದೀರಾ? ಈಗ ದಿನಂಪ್ರತಿ ನ್ಯೂಸ್ ಕೇಳ್ತಾ ಉಂಟೌದಲ್ಲ? The Lord God is going to act on behalf of the nation of Israel. In the Old Testament, the ark was connected with the tabernacle and Moses. The land and Joshua, the kingdom and David, the temple and Solomon. It thus stood connected with Israel's law, Israel's land, Israel's Lord and Israel's light. ಎಂಥ ಗಂಭೀರವಾದಂಥ ಸತ್ಯ. ನನ್ನ ಪ್ರಿಯರ, ನಾವು ಎಂಥ ದಿವಸದಲ್ಲಿ ಇದ್ದೇವೆ ಗೊತ್ತಾ? The 24 elders are closely associated with the worship which takes place in that heavenly temple. ಪರಲೋಕದ ಆಲಯದಲ್ಲಿ ಆರಾಧನೆಯ ಆ ಸಮಯ, their praise is directly linked to the opening of the heavenly temple and the subsequent rumblings of judgment heard on earth. ಈ ಲೋಕದಲ್ಲಿ ನಡೆಯಬೇಕಾದಂಥ ವಿಚಾರಗಳು, ಮಿಂಚು, ವಾಣಿ, ಗುಡುಗು, ಭೂಕಂಪ, ಆನೆಕಲ್ಲಿನ ಮಳೆ ಉಂಟಾಗ್ಲಿಕ್ಕೆ ಉಂಟು. ಪ್ರಿಯರೇ, ವಾಚ್ ಔಟ್, ವಾಚ್ ಔಟ್. The Bible is telling you are going to experience what the Bible says. ಮಿಂಚುಗಳು. ನನ್ನ ಪ್ರಿಯರೇ, go back in the thought to the early days of the Medo-Persian Empire for an illustration. ನಾವು ನೋಡ್ರಿ, ಹಳೆಯ ಒಡಂಬಡಿಕೆಯಲ್ಲಿ ನಾವು ದಾನಿಯೇಲನ ಕುರಿತಾಗಿ ನೋಡ್ಬೋದು. Daniel was very old man, probably in his 90s, 90 ವರ್ಷ ವಯಸ್ಸು. He had been in Babylon for 70 years, 70 ವರ್ಷ ಇದ್ದ. He had ceaselessly occupied with the word and the will and the ways of God. ದೇವರ ವಾಕ್ಯವನ್ನು ಆತನು ತಿಳಿದಿದ್ದ. He was reading the prophet Jeremiah, ಯೆರೆಮೀಯನ ಪ್ರವಾದನೆ ಗ್ರಂಥವನ್ನು ಓದಿದ, and came to what is now chapter 25 and 29, the great prophecy of the 70 years. 70 ವರ್ಷಗಳು ಆ ಒಂದು ವಿಶೇಷವಾದ ಪ್ರವಾದನೆ. He gave himself to prayer, ಪ್ರಾರ್ಥನೆಗೆ ತನ್ನನ್ನು ಕೊಟ್ಟ. Heaven began to move, ಪರಲೋಕವು ಚಲಿಸಿತು. Soon the pioneer group of repatriated Israelites was moving westward towards the ancient land, and the titles of history were turned. ಜಾಗತಿಕವಾದಂಥ ಚರಿತ್ರೆ 1948ರಲ್ಲಿ ಬದಲಾಯಿತು. There can be little doubt that behind Zerubbabel and his valiant little band was the shadow of an aged man in Babylon, his back bowed in the presence of God and his finger firmly planted on the promises of God. ನನ್ನ ಸಮಯ ದಾಟಿತು ಪ್ರಿಯರೇ, ಒಂದು ಮಾತು ಹೇಳಿ ಮುಗಿಸ್ತೇನೆ.
ದೇವರ ವಾಕ್ಯ ಹೇಳ್ತಾ ಉಂಟು, ದ wrath ಆಫ್ ಗಾಡ್ ಹ್ಯಾಸ್ ಕಮ್. ದೇವರ ಕೋಪ ಪ್ರಕಟವಾಯಿತು. That was the cry of the elders. And their cry is heard. They become instrumental in relation to the will of God. What they did? Daniel did. ದಾನಿಯೇಲನು ಮಾಡಿದ್ದನ್ನು ಇವರು ಮಾಡಿದರು. What Daniel did? ದಾನಿಯೇಲ್ ಏನು ಮಾಡಿದ? That you also can do. And God's purposes on earth will be advanced. You can pray. ನನ್ನ ಪ್ರಿಯರೇ, ನಾವಿರತಕ್ಕಂಥ ಅಂತ್ಯ ದಿನಗಳಲ್ಲಿ ನಾವು ದಾನಿಯೇಲನು ಮಾಡಿದ ಹಾಗೆ ನಾವು ಪ್ರಾರ್ಥಿಸೋಣ. ದೇವರು ತನ್ನ ಮಹಿಮೆಯನ್ನು ಪ್ರಕಟಪಡಿಸುವಂಥ ದಿನ ಅದು ಸಮೀಪವಾಯಿತು. ದ ಟೈಮ್ ಹ್ಯಾಸ್ ಕಮ್. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.